ಇವರೀಗ ತಾಯಿ ಅಂತ ಹೇಳಿದಾಗ ಈ ರೀತಿ ತಾಯಿ ಕೂರಿಸ್ತೇವೆ. ಯಾವಾಗ ತಾಯಿ ಇದ್ರಲ್ಲಿ ಇದನ್ನ ರೆಬೋಸೋ ಅಂತ ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ರು. ಹಗ್ಗ ಕಟ್ಟಿಬಿಟ್ಟು ತಾಯಿಯಂದರು ಬರ್ತಾ ಆಗ್ತಾ ಇದ್ರು ಸರ್, ನೋಡಿರ್ಬೋದು, ಕೇಳಿರ್ಬೋದು. ಆದ್ರೆ ಇದನ್ನ ಈಗ ನಾವು ಸೈಂಟಿಫಿಕ್ ಆಗಿ ಈ ಒಂದು ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್, ಇಲ್ಲಿ ಏನೇ ನಾವು ಮಾಡಿದ್ರು ಇಟ್ ಈಸ್ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್. ತಾಯಿಗೆ ಈಗ ನೋವು ಬರ್ತಾ ಇದೆ ಅಂದ ತಕ್ಷಣ ಬೌನ್ಸಿಂಗ್ ಮಾಡ್ಲಿಕ್ಕೆ ಹೇಳ್ತೇವೆ. ದಿಸ್ ಇಸ್ ವಿ ಕಾಲ್ ಬೌನ್ಸಿಂಗ್. ಅವ್ರು ಈ ರೀತಿ ಬೌನ್ಸ್ ಮಾಡಿದಾಗ ಆ ಮಗು ಕೂಡ ಒಳಗಡೆ ಬೌನ್ಸ್ ಆಗ್ತಾ ಇರ್ತದೆ, ತಾಯಿ ಬೌನ್ಸ್ ಮಾಡ್ತಾ ಇರ್ತಾರೆ. ಹಿಂದೆ ಇಲ್ಲಿ ಈಗ ನಮ್ಮ ಮಿಡ್ವೈಫ್ ನಿಂತಿದ್ದಾರೆ, ಇಲ್ಲಿ ನಾವು ಮಿಡ್ವೈಫ್ ನಿಲ್ಸೋದಿಲ್ಲ, ಅವಳ ಪತಿ ಅಥವಾ ಅವಳಿಗೆ ಯಾರು ಇಷ್ಟ ಇದ್ದಾರೆ, ಅವಳ ಡೆಲಿವರಿ ಟೈಮಲ್ಲಿ ಯಾರು ಬೇಕು ಜೊತೆಗೆ ಅವರ ಜೊತೆ ಅವ್ರು ನಿಂತುಬಿಟ್ಟು ಸಹಕಾರಿಯಾಗಿಬಿಟ್ಟು ಅವರು ಹೋಲ್ಡ್ ಮಾಡಿರ್ತಾರೆ ಹಿಂದ್ಗಡೆಯಿಂದ. ಮತ್ತೆ ಇದನ್ನ ನಾವು ಲೆಫ್ಟ್ ರೈಟ್ ರೊಟೇಷನ್, ಲೆಫ್ಟ್ ರೈಟ್ ರೊಟೇಷನ್, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್, ಇದು ನಾನಾ ಗಂಡನ ಒಳಗ್ ಬಿಟ್ಟಿರ್ತೀರಾ. ಗಂಡನಿಗೆನೆ ಇದನ್ನೆಲ್ಲ ನಾವು ಹೇಳ್ತಾ ಇರ್ಬೇಕಾದ್ರೆ ಅವ್ರು ಅದೇ ರೀತಿ ಮಾಡಿ ನಾವು ಫಸ್ಟ್ ಅಂತ ತೋರಿಸ್ತೇವೆ. ಆ ರೀತಿ ತಾಯಿನ ಕೂರಿಸಿ ತೋರಿಸ್ತೇವೆ. ಆ ನಂತರ ಗಂಡನೇ ಪ್ರಾಕ್ಟೀಸ್ ಮಾಡಿಸ್ತಾರೆ. ಸ್ನೇಹಿತರೆ, ಈಗ ವಾಣಿವಿಲಾಸ ಆಸ್ಪತ್ರೆಯ ಮತ್ತೊಂದು ಇಂಪಾರ್ಟೆಂಟ್ ಘಟಕ ಮಿಡ್ವೈಫರಿ ಲೆಡ್ ಕೇರ್ ಯೂನಿಟ್. ಏನ್ ಮಿಡ್ವೈಫರಿ ಲೆಡ್ ಕೇರ್ ಯೂನಿಟ್ ಅಂದ್ರೆ, ನಾವು ನಮ್ಮ ಅಜ್ಜಿ ಕಾಲಕ್ಕೆ ಹೋಗ್ಬೇಕು. ಸುಲುಗಿತ್ತಿಯರು ಅಂತ ನಮ್ಮ ಅಜ್ಜಿ ಕಾಲದಲ್ಲಿ ಯಾವುದೇ ಡಾಕ್ಟರ್ ಸಹಾಯ ಇಲ್ಲದೆ ನಮ್ಮ ಅಜ್ಜಿ ಕಾಲದಲ್ಲಿ ಎಲ್ಲರೂ ಹೆರಿಗೆ ಮಾಡಿಸ್ತಿದ್ರಲ್ಲ, ಆ ರೀತಿ ಇವರು ನುರಿತ ತಜ್ಞರು. ಅವತ್ತಿನ ಸೂಲಗಿತ್ತಿಯರು ಬೈ ಅನುಭವ, ಇವರು ನುರಿತ ತಜ್ಞರು. ಇವರೆಲ್ಲ ಮಾಸ್ಟರ್ಸ್ ಡಿಗ್ರಿ ಮಾಡ್ಕೊಂಡಿರುವಂಥ ನುರಿತ ತಜ್ಞರು. ಡಾಕ್ಟರರ ಸಹಾಯ ಇಲ್ಲದೆ ಹೆರಿಗೆ ಮಾಡಿಸುವಂಥ ಒಂದು ಅಪರೂಪದ ವಿಧಾನವನ್ನು ಇವರು ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ವಾಣಿವಿಲಾಸ ಆಸ್ಪತ್ರೆಯಲ್ಲಿ. ವಾಣಿವಿಲಾಸ ಆಸ್ಪತ್ರೆ ಇಸ್ ವರ್ಲ್ಡ್ ಕ್ಲಾಸ್ ಆಸ್ಪತ್ರೆ ಅನ್ನೋಕ್ಕೆ ಈ ಮಿಡ್ವೈಫರಿ ಲೆಡ್ ಕೇರ್ ಯೂನಿಟ್ ಒಂದು ಕಾರಣ. ಬನ್ನಿ ಅದೇನು ಮಾಡ್ತೇವೆ ತೋರಿಸ್ತೀವಿ. ಬನ್ನಿ, ಈಗ ನಿಮಗೆ ಡಾಕ್ಟರೇ ಇಲ್ಲದಂತ ಲೇಬರ್ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಆಶ್ಚರ್ಯ ಆಗುತ್ತೆ ನಿಮಗೆ. ನೋಡಿ, ಇಲ್ಲಿ ಲೇಬರ್ ರೂಮ್, ಡಾಕ್ಟರ್ ಇಲ್ಲ, ಆದ್ರೆ ನುರಿತ ತಜ್ಞರಿದ್ದಾರೆ, ಅವರು ಹೆರಿಗೆ ಮಾಡಿಸ್ತಾರೆ. ಅನ್ಬಿಲೀವಬಲ್. ನಾವು ಅದು ನೆನೆಸೇ ಇರಲಿಲ್ಲ, ನಮ್ಮ ತಾತನ ಕಾಲದಿದ್ದು ನಾವು ನೆನೆಸಿರ್ಲಿಲ್ಲ. ಆದ್ರೆ ಈಗ ಮತ್ತೆ ನಮ್ಮ ಮಕ್ಕಳ ಕಾಲಕ್ಕೆ ಇದು ಬಂದಿದೆ. ಅನ್ಬಿಲೀವಬಲ್. ಡಾಕ್ಟರರ ಸಹಾಯ ಇಲ್ಲದೆ ಇವರ ನುರಿತ ತಜ್ಞರು ಹೆರಿಗೆ ಮಾಡಿಸ್ತಾರೆ. ಅತ್ಯಂತ ಸಹಜ ಹೆರಿಗೆ, ಅತ್ಯಂತ ಸಹಜವಾದ ನ್ಯಾಚುರಲ್ ಆಗಿ ಬರ್ತು. ಲೇಬರ್ ರೂಮ್ ಬನ್ನಿ. ಇವರು ವಾಣಿವಿಲಾಸ ಆಸ್ಪತ್ರೆಯ ಎಲ್ಲ ಆಧಾರ ಸ್ತಂಭಗಳು. ಜಸಿಂತಾ ಮೇಡಮು ಇವರು ಇಲ್ಲಿ ತೋರಿಸಿ. ಇವರೆಲ್ಲ ಇದರಲ್ಲ, ಇವರೆಲ್ಲ ನಿಮ್ಮ ಮನೆಯವ್ರಿಗೆ ಇವರೆಲ್ಲ ತಾಯಂದ್ರು ಅಂತ ಅನ್ಕೊಂಡ್ಬಿಡ್ಬೇಕು. ನೀವೆಲ್ಲ ಅತ್ಯಂತ ಸಹಜವಾದಂತ ಹೆರಿಗೆನ ಮಾಡಿಸೋಂಥವ್ರು ಇವರೇ. ಡಾಕ್ಟರರ ಸಹಾಯ ಇಲ್ಲದೆ ಅತ್ಯಂತ ನುರಿತ, ಇವರೆಲ್ಲ ಸ್ಪೆಷಲೈಸ್ಡ್. ಇದಕ್ಕೆ ಇವರೇನು ಯಾರನ್ನು ಸಾಮಾನ್ಯ ಅಲ್ಲ, ದೇ ಆರ್ ಆಲ್ ಸ್ಪೆಷಲೈಸ್ಡ್. ಏನು ಇದಕ್ಕೋಸ್ಕರ ಇದನ್ನ ಮಾಸ್ಟರ್ಸ್ ಡಿಗ್ರಿ ಮಾಡಿ ಇದನ್ನು ಓದ್ಕೊಂಡು ಇವರು ಇದನ್ನ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಇಲ್ಲಿ ಇನ್ಸ್ಟಾಲ್ ಮಾಡಿ ಇಲ್ಲಿಂದ ಟ್ರೈನಿಂಗ್ ಕೊಟ್ಟಿಗೆ ಇವರೆಲ್ಲ ದೇಶದ ಇತರ ಭಾಗಗಳಿಗೆ ಇವ್ರು ಕಳಿಸ್ತಾ ಇದ್ದಾರೆ. ಮಿಕ್ಕಿದ ಡೀಟೇಲ್ ಜಸಿಂತಾ ಮೇಡಮ್ ಹೇಳ್ತಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಪ್ಲೀಸ್. ನರ್ಸ್ ಪ್ರಾಕ್ಟಿಷನರ್ ಮಿಡ್ವೈಫರಿ ಎಜುಕೇಟರ್ ಪ್ರೋಗ್ರಾಮ್ ಸ್ಟಾರ್ಟ್ ಆದದ್ದು ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ವಾಣಿವಿಲಾಸ ಆಸ್ಪತ್ರೆಯಲ್ಲಿ. ದಕ್ಷಿಣ ಭಾರತದ ಈ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಒಂದು ತುತ್ತ ತುದಿ ಅಂತ ಹೇಳ್ಬೋದು ನಾವು. 18 ತಿಂಗಳ ಟ್ರೈನಿಂಗ್ ಆಫ್ಟರ್ ಕಂಪ್ಲೀಟ್ ನಮ್ಮ MSc ನರ್ಸಿಂಗ್ ಆದ ನಂತರ 18 ತಿಂಗಳು ನುರಿತ ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್. ಇಲ್ಲಿರೋರೆಲ್ಲರೂ ಅವರವರ ಡಿಪಾರ್ಟ್ಮೆಂಟ್ ಅಲ್ಲಿ, ಆಲ್ ಗವರ್ಮೆಂಟ್ ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ಅವರವರ ಡಿಪಾರ್ಟ್ಮೆಂಟ್ ಅಲ್ಲಿ ಮಿನಿಮಮ್ 10 ವರ್ಷ ಆದರೂ ಎಕ್ಸ್ಪೀರಿಯನ್ಸ್ ಮಾಡಿ ನಂತರ ಈ ಪ್ರೋಗ್ರಾಮ್ಗೆ ಎಂಟ್ರಿ ಆಗಿರ್ತಾರೆ. ಎಂಟ್ರಿ ಆದ ನಂತರ 1 ವರ್ಷ 1 ಇಯರ್ ಇಲ್ಲೇ ಟ್ರೈನಿಂಗ್ ಕೊಟ್ಟು ಇನ್ನು ಉಳಿದ 6 ತಿಂಗಳು 18ರಲ್ಲಿ 12 ತಿಂಗಳು ಇಲ್ಲೇ ಮಾಡಿ ನಾವು ಟ್ರೈನಿಂಗ್ ಕೊಡ್ತೇವೆ. 6 ತಿಂಗಳು ಅವರವರು ಬಂದ ಸ್ಥಳಗಳಲ್ಲಿ, ಎಲ್ಲಿಂದ ಡಿಸ್ಟ್ರಿಕ್ಟ್ ಇಂದ, ನಾವು ಒಂದೊಂದು ಡಿಸ್ಟ್ರಿಕ್ಟ್ ಇಂದ 5 ಜನ ತಗೊಂಡಿರ್ತೀವಿ, 6 ಜನ ತಗೊಂಡಿರ್ತೀವಿ. 6 ಜನ ಹೋಗ್ಬಿಟ್ಟು ಅಲ್ಲಿ ಮಿಡ್ವೈಫರಿ ಲೆಡ್ ಕೇರ್ ಯೂನಿಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಈಗ ಮೊದಲು ಲಾಂಚ್ ಮಾಡ್ತಾ ಇದ್ದೇವೆ. ಅಲ್ಲಿ ಕೂಡ ಇದೆ ಗೌರವಾನ್ವಿತ ಮಾತೃತ್ವ ಹೆರಿಗೆಯನ್ನ ಸಹಜವಾಗಿ ಮಾಡಿ ಆ ಒಂದು ಸಂಪೂರ್ಣ ಒಂದು ಧನಾತ್ಮಕ ಮೀನ್ಸ್ ಪಾಸಿಟಿವ್ ಬರ್ತ್ ಎಕ್ಸ್ಪೀರಿಯನ್ಸ್ ಇನ್ಕ್ಲೂಡಿಂಗ್ ಪಾಸಿಟಿವ್ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್, ಈ ಎರಡೂ ತಾಯಿಯ ಹಕ್ಕು, ಅದನ್ನ ಅವರಿಗೆ ನಾವು ತಲುಪಿಸ್ತಿದ್ದೇವೆ. ವಿದೇಶಗಳಲ್ಲಿ ಇದೊಂದು ಸರ್ವಸಾಮಾನ್ಯ, ಆದ್ರೆ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಲಾಂಚ್ ಆದದ್ದು ಸರ್ಕಾರ ಇದೊಂದು ದೊಡ್ಡ ಯೋಜನೆ ತಂದಿದೆ. ತುಂಬಾ ಸಂತೋಷ ಪಡುವಂಥದ್ದು ಏನಂದ್ರೆ 12 ತಿಂಗಳ ನಂತರ ಇಲ್ಲಿ ಟ್ರೈನಿಂಗ್, ಇಲ್ಲಿಯ ನುರಿತ ನಮ್ಮ ಮಿಡ್ವೈಫರಿ ಎಜುಕೇಟರ್ಸ್ ಅವರು ಡಿಸ್ಟ್ರಿಕ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಕೂಡ ಈ ಒಂದು ಸಂಸ್ಥೆ ಇದೇ ರೀತಿಯ ಒಂದು ಮಿಡ್ವೈಫರಿ ಲೆಡ್ ಕೇರ್ ಯೂನಿಟ್ ನ ಸ್ಥಾಪಿಸ್ತಾರೆ. ಅಲ್ಲಿ
ಅವರ ಆ 6 ತಿಂಗಳು ಇಂಟರ್ನ್ಶಿಪ್ ಅಂತ ಅಲ್ಲಿ ಮಾಡಿಬಿಟ್ಟು ನಂತರ 18 ತಿಂಗಳ ನಂತರ ಅವರಿಗೆ ಇಂಡಿಯನ್ ಒಂದು IMC ಅಂದ್ರೆ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫೆಡರೇಷನ್ ಆಫ್ ಮಿಡ್ವೈಫ್ಸ್ ಮತ್ತು INC ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಎರಡನ್ನೂ ಮಿಕ್ಸ್ ಆಗಿ ಅವೆರಡನ್ನೂ ಒಂದು ಸ್ಟ್ಯಾಂಡರ್ಡ್ ಎಜುಕೇಶನ್ ಕ್ವಾಲಿಟೇಟಿವ್ ಎಜುಕೇಶನ್ ಎಕ್ಸಾಮಿನೇಷನ್ ಪಾಸ್ ಮಾಡಿದ ನಂತರ ಅವರು ಮಿಡ್ವೈಫ್ ಅನ್ನೋ ಟೈಟಲ್ ನ ಅವರು ತಗೊಳ್ತಾರೆ. ಆ ಮಿಡ್ವೈಫ್ ಅಂದ್ರೆ ತಾಯಿ ಜೊತೆ ಇರುವಂತದ್ದು, ಯಾವಾಗ್ಲೂ ತಾಯಿ ಜೊತೆ ಇರುವಂತದ್ದು, ತಾಯಿಯ ನೋವನ್ನು ಅನುಭವಿಸುವಂತದ್ದು, ಅವಳ ಜೊತೆ ನಿಂತು ಅವಳಿಗೆ ಭೌತಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಕಂಪ್ಲೀಟ್ ಸಪೋರ್ಟ್ ಕೊಟ್ಟು ಯಾವ ರೀತಿ ಮಾಡ್ಬೇಕು. ನಾವು ಏನು ಮಾಡೋದಿಲ್ಲ, ಎಲ್ಲ ತಾಯಿ ಮಾಡ್ತಾರೆ. ನಮ್ಮ ಒಂದು ಧೈರ್ಯ, ಆ ಸಮಯಕ್ಕೆ ಏನು ಬೇಕು ಅದನ್ನ ನಾವು ತಾಯಿಗೆ ಅವಳ ಸರಳ ಭಾಷೆಯಲ್ಲಿ ನಾವು ಅವಳಿಗೆ ತೋರಿಸ್ಕೊಡ್ತಿದ್ದೇವೆ. ಅನೇಕ ನೋಡಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಅನೇಕ ಸಲಕರಣೆಗಳು ಕಾಣ್ತಾ ಇದ್ದೀವಿ. ಪೀನೆಟ್ ಬಾಲ್ ಅಂತ ಹೇಳ್ತಾ ಇದ್ದೇವೆ. ಇದು ಪೀನೆಟ್ ಬಾಲ್. ಯಾವ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡಬಹುದು ಅಂತ ನಾವು ತಾಯಿಗೆ ಅದನ್ನ ಆ ಸಂದರ್ಭದಲ್ಲಿ ಅದನ್ನ ಯೂಸ್ ಮಾಡುತ್ತೇವೆ. ಬರ್ದಿಂಗ್ ಬಾಲ್, ಇದು ಬರ್ದಿಂಗ್ ಬಾಲ್ ಅಥವಾ ಜಿಮ್ ಬಾಲ್, ಇದು ಬರ್ದಿಂಗ್ ಬಾಲ್ ಅಂತ ನಾವು ಇಲ್ಲಿ ಹೇಳ್ತೇವೆ. ಇದನ್ನ ಯಾವ ರೀತಿ ಅನ್ನೋದನ್ನ ಈಗ ಡೆಮೋ ಮಾಡಿ ತೋರಿಸ್ತಾರೆ. ತಾಯಿ ಮೊದಲು ಬಂದಾಗ ತಾಯಿನ ಅಕಾರ್ಡಿಂಗ್ ಟು ಪೇಯ್ನ್ ಇದ್ದಾಗ ಯಾವ ರೀತಿ ಪೇಯ್ನ ಕೂತ್ಕೊಳ್ತಾರೆ, ತಾಯಿನ ನಾವು ಕೂರಿಸ್ತೇವೆ. ಇವರೀಗ ತಾಯಿ ಅಂತ ಹೇಳಿದಾಗ ಈ ರೀತಿ ತಾಯಿ ಕೂರಿಸ್ತೇವೆ. ಯಾವಾಗ ತಾಯಿ ಇದ್ರಲ್ಲಿ ಇದನ್ನ ರೆಬೋಸೋ ಅಂತ ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ರು. ಹಗ್ಗ ಕಟ್ಟಿಬಿಟ್ಟು ತಾಯಿಯಂದರು ಬರ್ತಾ ಆಗ್ತಾ ಇದ್ರು ಸರ್, ನೋಡಿರ್ಬೋದು, ಕೇಳಿರ್ಬೋದು. ಆದ್ರೆ ಇದನ್ನ ಈಗ ನಾವು ಸೈಂಟಿಫಿಕ್ ಆಗಿ ಈ ಒಂದು ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್, ಇಲ್ಲಿ ಏನೇ ನಾವು ಮಾಡಿದ್ರು ಇಟ್ ಇಸ್ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್. ತಾಯಿಗೆ ಈಗ ನೋವು ಬರ್ತಾ ಇದೆ ಅಂದ ತಕ್ಷಣ ಬೌನ್ಸಿಂಗ್ ಮಾಡ್ಲಿಕ್ಕೆ ಹೇಳ್ತೇವೆ. ದಿಸ್ ಇಸ್ ವಿ ಕಾಲ್ಡ್ ಬೌನ್ಸಿಂಗ್. ಅವ್ರು ಈ ರೀತಿ ಬೌನ್ಸ್ ಮಾಡಿದಾಗ ಆ ಮಗು ಕೂಡ ಒಳಗಡೆ ಬೌನ್ಸ್ ಆಗ್ತಾ ಇರ್ತದೆ, ತಾಯಿ ಬೌನ್ಸ್ ಮಾಡ್ತಾ ಇರ್ತಾರೆ. ಹಿಂದೆ ಇಲ್ಲಿ ಈಗ ನಮ್ಮ ಮಿಡ್ವೈಫ್ ನಿಂತಿದ್ದಾರೆ, ಇಲ್ಲಿ ನಾವು ಮಿಡ್ವೈಫ್ ನಿಲ್ಸುದಿಲ್ಲ, ಅವಳ ಪತಿ ಅಥವಾ ಅವಳಿಗೆ ಯಾರು ಇಷ್ಟ ಇದ್ದಾರೆ, ಅವಳ ಡೆಲಿವರಿ ಟೈಮಲ್ಲಿ ಯಾರು ಬೇಕು ಜೊತೆಗೆ ಅವರ ಜೊತೆ ಅವ್ರು ನಿಂತುಬಿಟ್ಟು ಸಹಕಾರಿಯಾಗ್ಬಿಟ್ಟು ಅವರು ಹೋಲ್ಡ್ ಮಾಡಿರ್ತಾರೆ ಹಿಂದ್ಗಡೆಯಿಂದ. ಮತ್ತೆ ಇದನ್ನ ನಾವು ಲೆಫ್ಟ್ ರೈಟ್ ರೊಟೇಷನ್, ಲೆಫ್ಟ್ ರೈಟ್ ರೊಟೇಷನ್, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್, ಇದು ನಾನಾ ಗಂಡನ ಒಳಗ್ ಬಿಟ್ಟಿರ್ತೀರಾ. ಗಂಡನಿಗೆನೆ ಇದನ್ನೆಲ್ಲ ನಾವು ಹೇಳ್ತಾ ಇರ್ಬೇಕಾದ್ರೆ ಅವ್ರು ಅದೇ ರೀತಿ ಮಾಡಿ ನಾವು ಫಸ್ಟ್ ಅಂತ ತೋರಿಸ್ತೇವೆ. ಆ ರೀತಿ ತಾಯಿನ ಕೂರಿಸಿ ತೋರಿಸ್ತೇವೆ. ಆ ನಂತರ ಗಂಡನೇ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ. ಅವರೇ ಮಾಡ್ತಿರ್ತೇವೆ, ನಾವು ಅವ್ರನ್ನ ನೋಡ್ತಾ ಇರ್ತೀವಿ ಹೇಗ್ ಮಾಡಿಸ್ತಿದ್ದಾರೆ ಇಲ್ವಾ ಅಂತ. ಆ ನಂತರ ಬರ್ದಿಂಗ್ ಬಾಲ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀವಿ, ತಾಯಿನ ನಿಲ್ಲಿಸ್ಬಿಟ್ಟು ಇದನ್ನ, ಯಾಕಂದ್ರೆ ಇದು ಹೀಗೆ ಇಟ್ಕೊಂಡ್ರೆ ಜಾರ್ಬಹುದು, ಹಾಗಾಗಿ ಒಂದು ರೌಂಡ್ ಹಾಕಿಸ್ತೇವೆ. ಟೇಕ್ ಇಟ್ 1 ರೌಂಡ್. ಎಸ್, ಇದು ಸ್ಕ್ವಾಟ್ಸ್ ಮಾಡ್ತೇವೆ. ಇದ್ರಲ್ಲಿ ಈ ರೀತಿಯ ಒಂದು ಎಕ್ಸರ್ಸೈಸ್, ಹೀಗೆ ಡಿಫ್ರೆಂಟ್ ಎಕ್ಸರ್ಸೈಸ್ ಇನ್ ಡಿಫ್ರೆಂಟ್ ಸ್ಟೇಜ್ ಆಫ್ ಬರ್ತ್ ಅಲ್ಲಿ ಇದೆ. ಡಿಪೆಂಡ್ ಆನ್, ಬಿಕಾಸ್ ಇದ್ರಲ್ಲೆಲ್ಲ ನಾವು ಟ್ರೈನಿಂಗ್ ಮಾಡಿರ್ತೀವಿ. ಅದೇ ರೀತಿ ಆ ಟ್ರೈನಿಂಗ್ ಮಾಡಿದಾಗ ಎಲ್ಲೆಲ್ಲಿ ಯಾವ್ದು ಉಪಯೋಗ ಅದನ್ನ ಮಾತ್ರ ಬಳಸಬೇಕು. ಇದು ಎಷ್ಟು ತಿಂಗಳಿಂದ ಮಾಡಿಸ್ತೀರಾ ಇವರಿಗೆ? ಇದು ಈಗ ಅವರು ಹೆರಿಗೆಗೆ ಬಂದಿದ್ದಾಗ, ಇದು ಹೆರಿಗೆಗೆ ಬಂದಾಗ, ಈ ಡಿಪಾರ್ಟ್ಮೆಂಟ್ ಹೆರಿಗೆಗೆ ಬಂದಾಗ ಮಾತ್ರ. ಹೌದು, ಹೆರಿಗೆ ಬರುವ ಮೊದಲು ನಾವು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರನ್ನ ಇಲ್ಲಿ ಸಾಮಾನ್ಯ ಇಲ್ಲಿ ಬಂದ್ಮೇಲೆ ಎಷ್ಟು ಟೈಮ್ ತಗೊಳ್ತದೆ ಹೆರಿಗೆಗೆ? ಹೆರಿಗೆ ನೋವು ಕಾಣಿಸಿದ ನಂತರ ಎಲ್ಲನೂ ಡಿಪೆಂಡ್ ತಾಯಿ ಮೇಲೆ. ತಾಯಿ ಹೇಗೆ ಮಾಡ್ತಾರೆ, ಇದೆಲ್ಲ ಎಕ್ಸರ್ಸೈಸ್ ಮಾಡೋದ್ರಿಂದ ಸಹಜವಾಗಿ 8 ರಿಂದ 12 ಗಂಟೆ ತನಕ ಡೆಲಿವರಿ ಟೈಮ್ ತಗೊಳ್ತದೆ. ಇದೊಂದು 7-8 ಗಂಟೆಗಳಲ್ಲಿ ಆಗ್ತದೆ, ಅಷ್ಟು ಆಗ್ತದೆ. ಯಾಕಂದ್ರೆ ಫುಲ್ ಡಿಪೆಂಡ್. ಇಲ್ಲಿ ಗ್ಲೂಕೋಸ್ ಎಲ್ಲ ಹಾಕುದಿಲ್ಲ ನಾವು, ಯಾವುದೇ ಮೆಡಿಕಲೈಸೇಷನ್ ಇಲ್ಲ, ಇಂಜೆಕ್ಷನ್ಸ್ ಅದೇನು ಇಲ್ಲ. ಆದ್ರೆ ಕಂಟಿನ್ಯೂ ಆಗಿ ತಾಯಿಗೆ ಲಿಕ್ವಿಡ್ಸ್ ನಾವು ಕೊಡ್ತಾ ಇರ್ತೀವಿ. ಬಿಸ್ಕೆಟ್ಸ್, ಲಿಕ್ವಿಡ್ಸ್ ಕೊಡ್ತೀವಿ. ಲಿಕ್ವಿಡ್ ಯಾವ ರೀತಿ ಅಂದ್ರೆ ಎಳ್ನೀರು, ಎಲ್ಲಾ ತರಹದ ಜ್ಯೂಸ್ಗಳು ಅವಳಿಗೆ ಪ್ಯಾಲೆಟೇಬಲ್, ಅವರಿಗೆ ಇಷ್ಟ ಆದದ್ದು, ತಾಯಿಗೆ ಇಷ್ಟ ಆದ ಜ್ಯೂಸ್ಗಳು ಅವ್ರಿಗೆ ಯಾವ್ದು ಬೇಕೋ ಅದನ್ನ ಇಂಟರ್ಮಿಟೆಂಟ್ ಕೊಡ್ತಾ ಇರ್ತೀವಿ ಕಂಟಿನ್ಯೂಸ್ ಆಗಿ. ಒಂದು ಪ್ರೋಗ್ರಾಮ್ ಒಂದು ಆದ ತಕ್ಷಣ ನೆಕ್ಸ್ಟ್ ಸ್ವಲ್ಪ ಕುಡಿದು ಬರ್ಬೇಕು, ಹಾಗೆ ವಾಶ್ರೂಮಿಗೆ ಕಳಿಸುವಂತದ್ದು. ಎಲ್ಲ ರೀತಿಯ ಒಂದು ಅವರ ಚಲನವಲನಗಳನ್ನ ತಾಯಿ ಮಾತ್ರ ಅಲ್ಲ, ಮಗುವಿನ ಚಲನವಲನ ಕೂಡ ನಾವು ಮಾಡ್ತೇವೆ. ಮೊದಲ ಸ್ಟೇಜ್ ಅಲ್ಲಿ ಹೇಗೆ ಮಾಡ್ಬೇಕು, 2ನೇ ಸ್ಟೇಜ್ ಅಲ್ಲಿ ಹೇಗೆ ಮಾಡ್ಬೇಕು, ಬರ್ತಿಂಗ್, ಮಗು ಹೆರಬೇಕಾದ್ರೆ ಹೇಗ್ ಮಾಡ್ಬೇಕು, ಆ 3ನ್ನು ಕೂಡ ತಾಯಿಯ ಆರೋಗ್ಯದ ಪರಿಸ್ಥಿತಿ ಕೂಡ ನೋಡ್ತಾ ಇರ್ತೀವಿ. ಪ್ರತಿ ಸಾರಿ BP ನೋಡುವಂತದ್ದಾಗ್ಲಿ ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಮಾಡ್ತಾ ಇರ್ತೀವಿ. ಅಂದ್ರೆ ಇಲ್ಲಿ ನಾವು ಡಾಕ್ಟರ್ಸ್ ಒಳಗಡೆ ಇರುವುದಿಲ್ಲ, ಆದ್ರೆ ನಮ್ಮದೊಂದು ಕೊಲ್ಯಾಬರೇಟಿವ್ ಟೀಮ್. ನಮ್ಮ ಟೀಮ್ ಪಕ್ಕದಲ್ಲೇ ಲೇಬರ್ ರೂಮ್ ಇದೆ, ಡಾಕ್ಟರ್ಸ್ OLC ಅಂತ ಕಳ್ತೀವಿ, ಒಬ್ಸ್ಟೆಟಿಕ್ ಲೇಬರ್ ರೂಮ್ ಇದೆ. ನಮ್ಮದು ಮಿಡ್ವೈಫರಿ ಲೇಬರ್ ರೂಮ್. ಸೊ ನಾವು ಅವ್ರನ್ನ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಅವ್ರನ್ನ ನಾವು ಪರೀಕ್ಷೆ ಮಾಡಿದಾಗ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಕಂಡಲ್ಲೂ
ಅಥವಾ ಮಗುವಿನ ಹಾರ್ಟ್ ಬೀಟ್ ಆಗ್ಲಿ ಯಾವ್ದ್ರಲ್ಲಿ ಸ್ವಲ್ಪ ಏರುಪೇರು ಕಂಡಲ್ಲೂ ಕೂಡ ಇಮಿಡಿಯೇಟ್ ಆಗಿ ಡಾಕ್ಯುಮೆಂಟ್ ಅಲ್ಲೇ ಬರೆದು ಬಿಟ್ಟು ತಾಯಿ ಮತ್ತೆ ರೆಫರಲ್ ಶೀಟ್ ಸಮೇತ ಇನ್ನೊಂದು ಕೊಲಾಬರೇಟಿವ್ ಟೀಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಓಕೆ, ಇದು ಈ ಸಹಜ ಹೆರಿಗೆ ಎಷ್ಟು ಮಾಡಿದಿರಿ ಇಲ್ಲಿವರೆಗೆ? 950 ಮೇಲೆ ಆಯ್ತು ಸರ್, ಪ್ಲಸ್ ಆಯ್ತು. ಎಸ್, ಇದು ಟೋಟಲ್ ಸೇರಿಸಿ 2023ರಿಂದ ಜನವರಿ 9ರಿಂದ ಇವತ್ತರ ತನಕ 926 ಆಗಿತ್ತು ಸರ್. ಇವತ್ತು ಸ್ಟಾಟಿಸ್ಟಿಕ್ಸ್ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಇಟ್ ಇಸ್ ಕ್ರಾಸ್ಡ್ ಐ ಥಿಂಕ್ 978 ಸಮಥಿಂಗ್ ಏನಾಗಿದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಡಿಫರೆಂಟ್ ಭಂಗಿಗಳಲ್ಲಿ ಬರ್ತೀನಿ, ನಿಂತ್ಕೊಂಡು, ಕೂತ್ಕೊಂಡು, ಒಂದು ಸೈಡ್ ಮಲ್ಕೊಂಡು, ಒಂದ್ ಸೈಡ್ ಮಲ್ಕೊಂಡು, 4 ಕಾಲ್ಗಳಲ್ಲಿ ಹೇಗೆ ಬೆಕ್ಕು, ನಾಯಿಗಳು, ದನಗಳು ಅವರೆಲ್ಲ, ಆನೆ, ಈ 4 ಕಾಲಲ್ಲಿ ನಡುವಂತ ಅನಿಮಲ್ಸ್ ಯಾವ ರೀತಿ ಬರ್ತಿಂಗ್ ಕೊಡ್ತಾರೋ ಸೇಮ್ ಟು ಸೇಮ್ ಕೂಡ ತಾಯಿ ಕೂಡ ಮಾಡ್ಬೋದು. ತುಂಬಾ ನೋವು ಕಡಿಮೆ, ಆ ಒಂದು ಭಂಗಿಗಳಲ್ಲಿ ನೋವು ಕಡಿಮೆ ಕೂಡ ಆಗ್ತದೆ, ಕಂಫರ್ಟೇಬಲ್ ಝೋನ್ ಕೂಡ ಇರ್ತದೆ. ಈಗ ಇಲ್ಲಿ ವಾಣಿವಿಲಾಸ ಆಸ್ಪತ್ರೆಗೆ ಬರೋರು ಹೆಚ್ಚಿನ ಅಂಶ ತುಂಬಾ ಕೆಳ ಮಧ್ಯಮ ಮತ್ತು ಬಡಜನ. ನೀವು ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀರಿ ಈ ಒಂದು ಸಹಜ ಹೆರಿಗೆ ಬನ್ನಿ, ನಾವು ನಿಮ್ಗೆ ಗ್ಲೂಕೋಸೇ ಕೊಡದೆ, ಇಂಜೆಕ್ಷನ್ ಕೊಡದೆ, ಡಾಕ್ಟರ್ ಇಲ್ಲದೆ ನಾವೇ ಹೆರಿಗೆ ಮಾಡಿಸ್ತೀವಿ ಅಂದ್ರೆ ಅವ್ರು ಒಪ್ಕೋತಾರ? ಹೇಗೆ ಒಪ್ಕೋತಾರೆ? ಶೋರ್ ಸರ್. ಒಂದು ಚೈಲ್ಡ್ ಬರ್ತ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಇವಾಗ ಮುಂಚೆನೆ ಫಸ್ಟ್ ಬಂದ ತಕ್ಷಣನೇ ಅವ್ರು ಕೋಆಪರೇಟ್ ಮಾಡೋದು ನೀವ್ ಹೇಳ್ದಂಗೆ ಸ್ವಲ್ಪ ಕಷ್ಟ. ಅದಕ್ಕಿಂತ ಮುಂಚೆ ನಾವ್ ಏನಾದ್ರೂ ಒಂದು ಪ್ಲಾನ್ ಇರ್ಬೇಕು, ಯೋಜನೆಗಳು. ಹಂಗಾಗಿ ಇಲ್ಲಿ ಮಿಡ್ವೈಫರಿ ಇನಿಷಿಯೇಟಿವ್ ಅಲ್ಲಿ ವಾಣಿವಿಲಾಸ ಹಾಸ್ಪಿಟಲ್ ಅಲ್ಲಿ 2ನೇ ತ್ರೈಮಾಸಿಕ ಅಥವಾ 2ನೇ ಟ್ರೈಮಿಸ್ಟರ್ ಇಂದಾನೆ ನಾವು ಒಂದು ಚೈಲ್ಡ್ ಬರ್ತ್ ಕ್ಲಾಸ್ ಅಂತ ಶುರು ಮಾಡಿದ್ವಿ. ಅಲ್ಲಿ 15 ದಿವಸಕ್ಕೊಮ್ಮೆ ನಮ್ಮ ಕ್ರೈಟೀರಿಯಾದಲ್ಲಿ ಈ ಮಿಡ್ವೈಫರಿ ಯೂನಿಟಿಗೆ ಬರುವಂತಹ ಸ್ವಲ್ಪ ಮದರ್ಸ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಅವರಿಗೆ ಫೋನ್ ಮಾಡಿ ಬನ್ನಿ ಇಲ್ಲಿ ಕ್ಲಾಸಸ್ ಇದೆ, ಇದ್ರ ಬಗ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ಹಸ್ಬೆಂಡ್ ಹೆಂಗೆಲ್ಲ ಕೋಆಪರೇಟ್ ಮಾಡ್ಬೋದು, ಇಲ್ಲ ಹಸ್ಬೆಂಡ್ ಜೊತೆ ಬೇರೆ ಯಾರು ಇರ್ತಾರೋ ಆ ಟೈಮಲ್ಲಿ ಅವ್ರಿಗೆ ಏನು ಟ್ರೈನಿಂಗ್ ಮಾಡ್ಬೇಕಾಗುತ್ತೆ, ಆ ಟೈಮಲ್ಲಿ ಹೆಂಗ್ ಅವರು ಸಂಭಾಳಿಸ್ಬೇಕಾಗುತ್ತೆ ತಾಯಿನ, ಏನು ನಾವು ಟ್ರೈನ್ ಮಾಡೋದ್ರಿಂದ ಸ್ವಲ್ಪ ಫಿಟ್ ಆಗ್ತಾರೆ. ನನಗೆ ಸುಮ್ಮನೆ ಒಂದು ರ್ಯಾಂಡಮ್ ಪರ್ಸೆಂಟೇಜ್, ಒಂದು 100 ಜನ ಬಂದ್ರೆ ಹೆರಿಗೆಗಾಗಿ ಈ ಯೂನಿಟ್ಗೆ ಎಷ್ಟು ಜನ ಬರ್ಬೋದು? ವಾಣಿವಿಲಾಸ ಆಸ್ಪತ್ರೆ ಒಂದು ಆಕ್ಚುಲಿ ಈ ಆಸ್ಪತ್ರೆ ಒಂದು ಇಟ್ ಇಸ್ ಅ ಹೈ ರಿಸ್ಕ್ ಸೆಂಟರ್. ಇಟ್ ಇಸ್ ಎ ಸ್ಟೇಟ್ ಹೈ ರಿಸ್ಕ್ ಸೆಂಟರ್. ಎಲ್ಲ ಹೈ ರಿಸ್ಕ್ ಇರೋದು ಮಾತ್ರ ವಾಣಿವಿಲಾಸ್ಗೆ ರೆಫರೆನ್ಸ್ ಆಗುದು. ಇದೊಂದು ರೆಫರಲ್ ಸೆಂಟರ್. ರಾಜ್ಯದ ರಾಜಧಾನಿಯಲ್ಲಿ ಪ್ರಚಲಿತವಾದ ಒಂದು ಸಂಸ್ಥೆ ಕೂಡ ಎಲ್ಲಾ ಒಂದು ಅಸಹಜ ಯಾವ್ದು ಹೆರಿಗೆಗಳಿದೆಯೋ ಅದು ಇಲ್ಲಿಗೆ ರೆಫರ್ ಆಗುವಂತ ರೆಫರಲ್ ಸೆಂಟರ್. ಅಂದ್ರೆ ಈ ರಾಜ್ಯದಲ್ಲಿ ಯಾರ್ಯಾರು ತಮ್ಮ ಕೈಯಲ್ಲಿ ಆಗೋದಿಲ್ವೋ ಹೆರಿಗೆ, ಕಾಂಪ್ಲಿಕೇಟೆಡ್ ಅಸಹಜ ಯಾವುದೇ ಒಂದು ತಾಯಿ ಇರ್ಲಿ ಅವ್ರನ್ನ ಇಲ್ಲಿಗೆ ರೆಫರಲ್ ಸೆಂಟರ್ ಇದು. ಹಾಗಾಗಿ ರೆಫರಲಿಂಗ್ ಕೇಸಸ್ ಹೈಯೆಸ್ಟ್ ದ್ಯಾನ್ ದ ನಾರ್ಮಲ್ ಕೇಸಸ್. ರೆಫರಲ್ ಕೇಸಸ್ ತುಂಬಾ ಅಧಿಕವಾಗಿರ್ತದೆ. ನಮಗೆ ಮದರ್ಗಳು ಎಲ್ಲಿ ಸಿಗ್ತದೆ ಅಂದ್ರೆ, ವೆರಿ ಗುಡ್ ಕ್ವಶನ್ ಸರ್. ವಿ ಆರ್ ರನ್ನಿಂಗ್ OPDs. Midwives, we are running OPDs. From the day one, we are running the OPD. Mother ನಮ್ಮ ಡಿಪಾರ್ಟ್ಮೆಂಟ್ ಗೆ ಬರ್ತಾರೆ. ನಮ್ಮ OPD ವೈದ್ಯರ OPD ಎದುರುಗಡೆನೆ ಇದೆ ನಮ್ಮ OPD. ಸೊ ವೈದ್ಯರಿಗೆ ಬಂದ ನಾರ್ಮಲ್ ಕೇಸಸ್ ಇದ್ರು ಕೂಡ ಅವ್ರು ನಮ್ಗೆ ರೆಫರೆನ್ಸ್ ಕಳಿಸ್ತಾರೆ, ಇದು ಮಿಡ್ವೈಫ್ ನೋಡ್ಬೋದು ಅಂತ ನಮಗೆ ಕಳಿಸ್ತಾರೆ. ಡೈರೆಕ್ಟ್ ಕೆಲವು ಸರ್ತಿ ತಾಯಿಯಿಂದ ತಾಯಿಗೆ ಆಲ್ರೆಡಿ ಈಗ ಡಿಸಮಿನೇಟ್ ಆಗಿದೆ ಸರ್, ವಿಷಯಗಳು ಗೊತ್ತಾಗಿದೆ. ಅವ್ರು ಈ ಕಲರ್ ಹುಡುಕೊಂಡ್ ಬಂದು ನಮ್ಮ OPD ಬೇಕು ಅಂತ ಬರ್ತಾರೆ. ಒಂದು ಸರಿ OPDಗೆ ಬಂದವರು 2ನೇ ಬಾರಿ ನಮ್ಮನ್ನ ನೋಡದೆ ಹೋಗುದಿಲ್ಲ, ನಮ್ಮ OPDಗೆ ಬಂದು ಹೋಗ್ತಾರೆ. ಯಾಕಂದ್ರೆ ಪ್ರತಿ ಸರಿ ಬಂದಾಗ್ಲೂ ಅವರಿಗೆ ಆಹಾರ ಪದ್ಧತಿ, ಅವರ ದೈನಂದಿನ ಜೀವನ ಶೈಲಿಯ ಪದ್ಧತಿ ಜೊತೆಗೆ ಅವರ ವ್ಯಾಯಾಮ, ಯಾವ ರೀತಿಯ ವ್ಯಾಯಾಮ ಯಾವ ರೂಪದಲ್ಲಿರಬೇಕು, ಮೊದಲ ತ್ರೈಮಾಸಿಕದಲ್ಲಿ ಹೇಗಿರಬೇಕು, 2ನೇ ಮೀನ್ಸ್ 4 to 6 ಮಂತ್ 2ನೇ ತ್ರೈಮಾಸಿಕದಲ್ಲಿ ಹೇಗಿರ್ಬೇಕು, 3ನೇ 7 ರಿಂದ 9 ತಿಂಗಳಲ್ಲಿ ಆ ಟೈಮಲ್ಲಿ ಏನಿರ್ಬೇಕು, ಯಾವ ಡಯಟ್ ತಗೊಂಡಿರ್ಬೇಕು, ಇಂಜೆಕ್ಷನ್ಸ್ ನ ಯಾವಾಗ ಹಾಕೊಂಡಿರ್ಬೇಕು, ನೆಗೆಟಿವ್ ಬ್ಲಡ್ ಇದ್ರೆ ಅವರಿಗೆ ಯಾವ ರೀತಿ ಕನ್ಸರ್ನ್ ಕೊಡ್ಬೇಕು, ಅದಕ್ಕೆ ಏನೆಲ್ಲ ರೆಮಿಡಿ ಮಾಡ್ಬೋದು, ರೆಫರೆನ್ಸ್ ಡಾಕ್ಟರ್ ಹೇಗೆ ಕೊಡ್ಬೇಕು, ವೇಟ್ ಜಾಸ್ತಿ ಇದ್ರೆ ಎಲ್ಲಿ ರೆಫರ್ ಮಾಡ್ಬೇಕು, ವೇಟ್ ಜಾಸ್ತಿ ಇದ್ರೆ ನ್ಯೂಟ್ರಿಷನ್ಸ್ ಅಂದ್ರೆ ಅವರ ಒಂದು ಯಾವ ರೀತಿಯ ತಗೊಳ್ಬೇಕು, ಅನುಭವಗಳನ್ನ ತಗೊಳ್ಬೇಕು ಅನ್ನೋದನ್ನ ರೆಫರಲ್ ಸಿಸ್ಟಮ್ಸ್ ಇದೆ. ಆ ಸಿಸ್ಟಮ್ ಪ್ರಕಾರ ನಾವು ಅದನ್ನ ಕಳಿಸ್ತೇವೆ. ಈಗ ನಿಮಗೆ ಒಂದು 10 ಜನ ಬಂದ್ರು ಅನ್ಕೊಳ್ಳಿ, ನಾವ್ ಈ ತರ ಸಹಜ ಹೆರಿಗೆ ಮಾಡಿಸ್ಕೋಬೇಕು ಅಂತ, ಅದರಲ್ಲಿ ನೀವು ರೆಫರ್ ಮಾಡಿ ಡಾಕ್ಟರ್ಗೆ ಹೆರಿಗೆ ಮಾಡಿಸುವಂತ ಪರ್ಸೆಂಟೇಜ್ ಏನಿರ್ಬೋದು? ಸರ್, ಹೆರಿಗೆ ಒಂದು ಸಹಜ ಕ್ರಿಯೆ, ಅದು ಯಾವ ಸಮಯದಲ್ಲೂ ಅಸಹಜ ಆಗ್ಬಹುದು. It is a naturality. It is a natural phenomena. It may go any time unnatural, means ಅಸಹಜ ಆಗ್ಬಹುದು. ಹಾಗಾಗಿ ಪ್ರತಿ ತಾಯಿಗೂ ನಾವು ಸಹಜವಾಗಿಯೇ ಮಾಡಿ ಕೊನೆಯ ದಿನ ತನಕನು ಸಹಜವಾಗಿದ್ದು, ಲಾಸ್ಟ್ ಬರ್ಬೇಕಾದ್ರೆ ಬಂದು ಸ್ವಲ್ಪ ಸಮಯದಲ್ಲಿ ಬೇಕಾದ್ರೆ ಅಸಹಜ ಆಗ್ಬಹುದು.
ಬಿಕಾಸ್ ಎವ್ರಿ ಹ್ಯೂಮನ್ ಬಾಡಿ, ಪ್ರತಿಯೊಬ್ಬರ ದೇಹ ಕೂಡ ಯುನೀಕ್. ಒಬ್ಬರಿಂದ ಒಬ್ಬರಿಗೆ ನಾವು ಟ್ಯಾಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಸಮಯದಲ್ಲಿ ಅದಕ್ಕೋಸ್ಕರ ನಾವು ಪ್ರತಿ ಅವರ ಚಲನವಲನಗಳನ್ನಾಗ್ಲಿ, ಅವರ BP ಇಂದ ಹಿಡಿದದ್ದು, ಮಗುವಿನ ಹಾರ್ಟ್ ಸೌಂಡ್ ಇಂದ ಹಿಡಿದದ್ದು ಪ್ರತಿಯೊಂದು ನಾವು ರೆಕಾರ್ಡ್ ಮಾಡಿದಾಗ ಸ್ವಲ್ಪ ಏರುಪೇರು ಕಂಡಲ್ಲಿ ಇಮಿಡಿಯೇಟ್ ಆಗಿ ನಾವು ಇಲ್ಲಿ ಅವರಿಗೆ ನಮ್ಮ ಕೊಲಾಬರೇಟಿವ್ ಟೀಮ್ ಡಾಕ್ಟರ್ಸ್ ಯೂನಿಟಿಗೆ ನಾವು ಅದನ್ನ ರೆಫರ್ ಮಾಡ್ತೇವೆ. ನಾವು ರೆಫರ್ ಮಾಡಿದ ಕೂಡಲೇ ಅದನ್ನ ಅಲ್ಲಿಂದ ಕಂಟಿನ್ಯೂ ಮಾಡಿಬಿಟ್ಟು ತಾಯಿಗೆ ಎಷ್ಟು ಉಪಚಾರವಾಗಿ ಮಾಡಬಹುದು ಪ್ರಸವವನ್ನ ಅಷ್ಟು ಉಪಕಾರವಾಗಿ ಮಾಡಿ ಕೊಡ್ತಾರೆ.